ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಒಂದು ಸಿನಿಮಾ ಅಂತಂದರೆ ಒಂದು ಸಿನಿಮಾ ನಡೀತಾ ಇದೆ, ಒಂದು ಸಿನಿಮಾ ಪ್ರೊಡಕ್ಟಿವಿಟಿಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸೊ ಪ್ರೊಡ್ಯೂಸರ್ ಬಂದ್ಬಿಟ್ಟು ತಂದೆ ಇದ್ದ ಹಾಗೆ, ಡೈರೆಕ್ಟರ್ ಬಂದ್ಬಿಟ್ಟು ತಾಯಿ ಇದ್ದ ಹಾಗೆ. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಯಾವುದೇ ಒಂದು ಸಿನಿಮಾಗೆ ಕೊರತೆ ಮಾಡಿದೆ ಅಂದರೆ ಏನೇ ಬೇಕಾದರೂ ತಂದು ಕೊಡುವಂಥ ಶಕ್ತಿ ಪ್ರೊಡ್ಯೂಸರ್ಗೆ ಇರುತ್ತೆ. ಸೊ ಸಿನಿಮಾಗೆ ಬಂಡವಾಳ ಹಾಕ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರನ್ನ ತಂದೆ ಅಂತಲೇ ಹೇಳ್ಬೋದು. ಸೊ ತಾಯಿಯಾಗಿ ಅಂದರೆ ಡೈರೆಕ್ಟರ್ ಒಂದು ರೂಟಲ್ಲಿ ಕರ್ಕೊಂಡು ಹೋಗ್ತಾನೆ, ಅಂದರೆ ಹೇಗೆ ಮಾಡಿದರೆ ಮುಂದೆ ಚೆನ್ನಾಗಾಗುತ್ತೆ ಅನ್ನೋ ಹಾಗೆ. ಅಂದರೆ ನನ್ನ ಮಗು ಹೇಗೆ ಬೆಳಿಬೇಕು ಅಂತ ಹೇಗೆ ನಾನು ಮಗುನ ಒಂದು ಹಾರೈಕೆ ಮಾಡಿ ಸಾಕ್ತಾಳೆ ತಾಯಿ, ಸೊ ಅದೇ ರೀತಿ ಡೈರೆಕ್ಟರು ಸೊ ಮಗು ಥರ ಒಂದು ಸಿನಿಮಾನ ಒಂದು ಡೈರೆಕ್ಟ್ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಸೊ ತಂದೆ ಆದಂಥ ಪ್ರೊಡ್ಯೂಸರ್ ಅದಕ್ಕೆ ಬಂಡವಾಳವನ್ನು ಹೂಡ್ತಾನೆ. ಸೊ ಇಲ್ಲಿ ಮಗು ಯಾವುದು ಅಂದರೆ ಸಿನಿಮಾನೇ ಒಂದು ಮಗು. ಸೊ ಆ ಮಗು ಎಲ್ಲ ಒಂದು ಬೆಳವಣಿಗೆಯಾಗಿ ಒಂದು ರಿಲೀಸ್ ಆಗಿ ಒಂದು ಸಕ್ಸಸ್ ಆದರೆ ಅದು ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಒಂದು ರೀತಿಯಲ್ಲಿ ಕನೆಕ್ಟಿವಿಟಿ ಇದರಲ್ಲಿ ಇದೆ ಅಂತಲೇ ಅನ್ಕೋಬೋದು ನೀವೆಲ್ಲ, ತಂದೆ ಮತ್ತು ತಾಯಿ ಮತ್ತು ಮಗು. ಸೊ ಆ ರೀತಿ ಒಂದು ಕನ್ವೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ನನ್ನ ಸಿನಿಮಾ ಇಂಡಸ್ಟ್ರಿನ. ಸೊ ಇವತ್ತು ತುಂಬ ಜನ ಹಾಕಿದ್ರಿ ಏನಪ್ಪ ಅಂತಂದರೆ, ಹಿಂದಿ ವರ್ಷನ್ ಯಾಕೆ ರಿಲೀಸ್ ಆಗಿಲ್ಲ ಬ್ರದರ್, ಯಾಕೆ ಇವರು ಎಲ್ರಿಗೂ ಗೊತ್ತಿರೋಂಥ ವಿಚಾರ ಸ್ಟಾರ್ಟಿಂಗಿಂದ, ಅಂದರೆ ಯಾವಾಗ ಒಂದು ಸಿನಿಮಾದ ಅನೌನ್ಸ್ಮೆಂಟ್ ಆಯಿತು, ಒಂದು ಮ್ಯಾಕ್ಸ್ ಅನ್ನೋದು ಅನೌನ್ಸ್ಮೆಂಟ್ ಆಯಿತು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಬರೀ ಕನ್ಫ್ಯೂಷನ್ಸು, ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಅದು ಇದು ಎಲ್ಲ ನೋಡಿ ಈಗೂ ಒಂದು ಕಂಟಿನ್ಯೂಟಿ ಈಗ ಆಗಿರುವಂಥದ್ದು ಎಷ್ಟೋ ಜನಕ್ಕೆ ಬೇಜಾರು ಆಗಿರ್ಬೋದು. ಯಾಕೆ ಇನ್ನು ತೆಲುಗು ತಮಿಳು ರಿಲೀಸ್ ಆಗಿದೆ, ಬಟ್ ಉಳಿದಿದ್ದು ಯಾಕೆ ಇನ್ನೂ ಯಾವ ರಿಲೀಸ್ ಮಾಡಿಲ್ಲ, ಇದು ಪ್ಯಾನ್ ಇಂಡಿಯಾ ಅಲ್ವಾ ಸಿನಿಮಾ, ಏನು ಕತೆ? ಸೊ ಇದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ಕಾಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಗೊತ್ತಿರೋ ಹಾಗೆಯೇ ಡಿಸೆಂಬರ್ 25ಕ್ಕೆ ಕರ್ನಾಟಕದಲ್ಲಿ ಬುಧವಾರ ಮತ್ತು ಗುರುವಾರ ರಿಲೀಸ್ ಆಯಿತು. ಸೊ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಬುಧವಾರ ಮತ್ತು ಗುರುವಾರ ದೋ ಸ್ಪೆಷಲ್ ಶೋಸ್ ಅಂತಲೇ ಹೇಳ್ಬೋದು. ಇವೆರಡೂ ದಿನಗಳು ನಮಗೆ ಕರ್ನಾಟಕಕ್ಕೆ ಮೀಸಲಾಗಿತ್ತು. ಕರ್ನಾಟಕದಲ್ಲಿ ಕಿಚ್ಚ ಸುದೀಪ್ ಸರ್ ಮೂವಿಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ 2.5 ವರ್ಷದಿಂದ ನಾವು ಕಾಯ್ತಾ ಇದ್ವಿ ಸಿನಿಮಾ ನೋಡಬೇಕು ಅಂತ. ಸೊ ಈಗ ಸಿನಿಮಾ ರಿಲೀಸ್ ಆಯಿತು. ಅಂದರೆ ಬುಧವಾರ ಇಸ್ ಒನ್ ಆಫ್ ದಿ ಮೋಸ್ಟ್ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಅಂದರೆ ತುಂಬ ಸ್ಪೆಷಲ್ ಆಗಿ ಸ್ಟಾರ್ ಸಿನಿಮಾಗಳು ಮಾತ್ರ ಬುಧವಾರ ಟೈಮಲ್ಲಿ ರಿಲೀಸ್ ಆಗುತ್ತೆ. ಸೊ ನಾರ್ಮಲ್ ಸಿನಿಮಾಗಳು ಯಾವುದೂ ರಿಲೀಸ್ ಆಗಲ್ಲ. ಇನ್ ಕೇಸ್ ರಿಲೀಸ್ ಆದರೂ ಕೂಡ ಸ್ಟಾರ್ ಸಿನಿಮಾಗಳು ಗುರುವಾರದಿಂದ ಅಂತೂ ಸ್ಟಾರ್ಟ್ ಆಗುತ್ತೆ, ಗುರುವಾರ ಶುಕ್ರವಾರ ಸೊ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಬುಧವಾರ ರಿಲೀಸ್ ಆದಂಥ ಮ್ಯಾಕ್ಸು ಗುರುವಾರ ಆಯಿತು. ಸೊ ಶುಕ್ರವಾರ ತೆಲುಗು ಮತ್ತು ತಮಿಳಲ್ಲಿ ರಿಲೀಸ್ ಆಯಿತು. ಉಳಿದ ಲ್ಯಾಂಗ್ವೇಜ್ಗಳಲ್ಲಿ ಯಾಕೆ ಸಡನ್ನಾಗಿ ರಿಲೀಸ್ ಮಾಡ್ತಾ ಇಲ್ಲ, ಇವರು ಬಿಟ್ಟು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಹೇಳೋದಾಯಿತು ಅಂತಂದರೆ, ಸೊ ಮೊದಲೇದಾಗಿ ಈಗ ತೆಲುಗು ಮತ್ತು ತಮಿಳೇನಿದೆ ಸೊ ಆನ್ ಗೋಯಿಂಗ್ ಇರುವಂಥದ್ದು. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದಿರೋದು ಅಫಿಷಿಯಲ್ ಆಗಿ ಹೇಳಬೇಕು ಅಂತಂದರೆ, ಮಲಯಾಳಮಲ್ಲಿ ಜಾನ್ವರಿ 1ನೇ ತಾರೀಕಿನಿಂದ ಶುರುವಾಗುತ್ತೆ ಮಲಯಾಳಮಲ್ಲಿ. ಸೊ ಈ ಒಂದು ಸ್ಟೆಪ್ ವೈಸಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ಅಂತ ನಾನು ತುಂಬ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ಹೇಳಿದ್ರು ಕೂಡ ಸ್ವಲ್ಪ ರಿಪಿಟೇಷನ್ ಅಂತ ನಿಮಗೆ ಅನ್ನಿಸ್ಬೋದು. ನಾನು ಹೇಳಿದಾಗೇ ಥಿಯೇಟರ್ ಸ್ಲಾಟ್ಸ್ಗಳಿದೆಯಲ್ಲ, ತುಂಬಾ ಒಂದು ಅಡ್ಜಸ್ಟ್ಮೆಂಟಿಂಗ್ ಸ್ಲಾಟ್ಸ್, ಅದು ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ಥಿಯೇಟರ್ ಸ್ಲಾಟ್ಸ್ಗಳನ್ನು ಹುಡುಕಿ ಒಂದು ಅಲೈನ್ಮೆಂಟ್ ಆಗುವಂಥದ್ದು. ಈಗ ಸಡನ್ನಾಗಿ ಈಗ ಎಲ್ಲಾದರೂ ಒಂದೇ ಸರಿ ರಿಲೀಸ್ ಮಾಡ್ಬೋದಲ್ಲ ಅಂತ ಕೇಳಿದ್ರೆ, ಸೊ ಪ್ರೀವಿಯಸ್ ಸಿನಿಮಾಗಳು ರಿಲೀಸ್ ಆಗಿರುತ್ತೆ, ಅವುಗಳ ಒಂದು ಸ್ಕೆಡ್ಯೂಲ್ಗಳಿರುತ್ತೆ, ಒಂದು ಅಗ್ರಿಮೆಂಟ್ಗಳಿರುತ್ತೆ, ಇಷ್ಟು ದಿನ ಕಂಟಿನ್ಯೂಷನ್ ತೊಗೋಬೇಕು ಅಂತಿರುತ್ತೆ, ಆಮೇಲೆ ಇಷ್ಟು ದಿನ ಓಡಿಸ್ಬೇಕು ಅಂತಿರುತ್ತೆ, ಆಮೇಲೆ ತುಂಬ ಸಿನಿಮಾಗಳು ಚೆನ್ನಾಗಿ ಓಡ್ತಾ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ರಾಜ್ಯದಿಂದ ಹೊರತುಪಡಿಸಿ ನಾನು ಹೇಳ್ತಾ ಇರೋದು, ಸೊ ಈ ರೀತಿ ಏನಾಗುತ್ತೆ ಇದ್ದಾಗ ಸಡನ್ನಾಗಿ ಯಾವುದೇ ಒಂದು ಸಿನಿಮಾನ ಇನ್ಪುಟ್ ಸ್ಲಾಟ್ನ ತೊಗೊಳೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ರಮೇಣವಾಗಿ ಸ್ಲಾಟ್ಗಳು ಅರೇಂಜ್ ಆಗ್ತಾ ಹೋಗುತ್ತೆ. ಎಲ್ರಿಗೂ ಗೊತ್ತಿರ್ಬೋದು, ನಾನು ತುಂಬ ಸಲ ಹೇಳಿದ್ದೀನಿ, ಕಾಂತಾರ ಮೂವಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕನ್ನಡ ವರ್ಷನ್ ಮಾತ್ರನೇ ರಿಲೀಸ್ ಮಾಡಿದ್ರು. ಸೊ ಸಿನಿಮಾ ಆಫ್ಟರ್ ಚೆನ್ನಾಗಿ ಆದಮೇಲೆ, ಅಂದರೆ ತುಂಬ ದಿನಗಳಾದಮೇಲೆ ಅದನ್ನು ಕನ್ವರ್ಟ್ ಮಾಡಿದ್ದು ಅನದರ್ ಲ್ಯಾಂಗ್ವೇಜ್ಗಳಿಗೆ, ಪ್ಯಾನ್ ಇಂಡಿಯಾ ಅಂತ ರಿಲೀಸ್ ಮಾಡಿದ್ರು. ಸೊ ಈಗ ಆಗುತ್ತೆ. ಸೊ ಓಕೆನಾ. ಸೊ ಈ ರೀತಿಯಲ್ಲಿ ಇರುವಂಥ ವಿಚಾರ. ಇನ್ನು ಹಿಂದಿ ವಿಚಾರಕ್ಕೆ ಬಂದುಬಿಡ್ತೀನಿ. ತುಂಬ ಜನ ಕೇಳ್ತಾ ಇದ್ದಾರೆ, ಯಾಕೆ ಹಿಂದಿ ರಿಲೀಸ್ ಮಾಡಲೇ ಇಲ್ಲ, ಸ್ಟಾರ್ಟಿಂಗಲ್ಲಿ ಹಿಂದಿ ತೋರಿಸಿದ್ರು, ಯಾಕೆ ಹಿಂದಿ ರಿಲೀಸ್ ಮಾಡಿಲ್ಲ, ಹಿಂದಿ ವರ್ಷನ್ ಬರಲ್ವಾ ಏನು ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಸೊ ಒಂದು ಹೇಳೋದಕ್ಕೆ ಇಷ್ಟಪಡೋದೇನು ಅಂತಂದರೆ, ನಾನು ಆಗಲೇ ಹೇಳಿದಾಗೇ ಸ್ಲಾಟ್ ಅಲೈನ್ಮೆಂಟ್ ಏನಿದೆ ಸೊ ಅದಕ್ಕೆ ನಾವು ವೇಟ್ ಮಾಡಲೇಬೇಕು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರಿಲೀಸ್ ಆಗುತ್ತೋ ಹಿಂದಿ ಇಲ್ಲೋ ಅನ್ನೋದಕ್ಕಿಂತ ಸೊ ಅಫಿಷಿಯಲ್ ಆಗಿಯೇ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಸೊ ಮಲಯಾಳಂದಿಗೆ ಆಲ್ಮೋಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಜನವರಿ 1ನೇ ತಾರೀಕು ಮಲಯಾಳಂ ಬರುತ್ತೆ. ಸೊ ಆಫ್ಟರ್ ಏನಾದರೂ ಜನವರಿ ಒಳಗಡೆ ಏನಾದರೂ ಹಿಂದಿ ವರ್ಷನ್ ಕೂಡ ರಿಲೀಸ್ ಮಾಡ್ತಾರೆ. ಮಾಡಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಯಾಕಂದರೆ ಕಿಚ್ಚ ಸುದೀಪ್ ಸರ್ ಅವರು ಬಾಲಿವುಡ್ಡಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಆ್ಯಂಡ್ ಟಾಲಿವುಡ್ಡು ಎಲ್ಲ ಒಂದು ಸೌತ್ ಆಗಿರ್ಬೋದು ಮತ್ತು ನಾರ್ತ್ ಆಗಿರ್ಬೋದು ಎಲ್ಲ ಒಂದು ಇಂಡಸ್ಟ್ರಿಗೂ ಗೊತ್ತಿರುವಂಥ ಸ್ಟಾರ್ ನಟರವರು. ಸೊ ಅವ್ರ ಸಿನಿಮಾಗೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಾರೆ, ಅದರಲ್ಲಂತೂ ಡೌಟೇ ಇಲ್ಲ. ಸೊ ಹೀಗಾಗಿ
ನಾನು ಹೇಳೋದೇನಪ್ಪ ಅಂತಂದರೆ ಹಿಂದಿ ವರ್ಷನ್ ಕೂಡ ರಿಲೀಸ್ ಆಗುತ್ತೆ, ಸ್ವಲ್ಪ ತಡ ಆಗಬಹುದು ಡಿಸ್ಟ್ರಿಬ್ಯೂಷನ್ಸು, ಆಮೇಲೆ ಕೆಲವೊಂದು ಸ್ಲಾಟ್ಸ್ಗಳು ಏನಿದೆ, ಸೊ ಇವು ಸ್ವಲ್ಪ ಅಡ್ಜಸ್ಟ್ಮೆಂಟಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಆಗಿರುತ್ತೆ. ಸೊ ಸಡನ್ನಾಗಿ ಇದನ್ನ ಅನೌನ್ಸ್ಮೆಂಟ್ ಮಾಡಿ ಪೋಸ್ಟರ್ ರಿಲೀಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸ್ಲಾಟ್ ಅರೇಂಜ್ಮೆಂಟ್ ಆದಮೇಲೆ ಖಂಡಿತವಾಗ್ಲೂ ರಿಲೀಸ್ ಮಾಡ್ತಾರೆ. ಸೊ ಯಾರೂ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ತುಂಬ ಜನ ಕೇಳಿದರೆ ನೀವು ಪ್ಯಾನ್ ಇಂಡಿಯಾ ಅಂತ ಹೇಳಿಲ್ಲ, ವರ್ಲ್ಡ್ ವೈಡ್ ಅಂತ ಹೇಳ್ತಿದ್ರಲ್ಲ ಅಂತ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾನೇ, ಅದರಲ್ಲಿ ಡೌಟ್ ಇಲ್ಲ. ಸೊ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದ್ರ ವರ್ಲ್ಡ್ ವೈಡಲ್ಲಿ ರಿಲೀಸ್ ಆಗ್ತಾ ಇದೆ. ಅಂದರೆ ವರ್ಲ್ಡ್ ವೈಡ್ ಅಂದ ತಕ್ಷಣ ಏನಾಗುತ್ತೆ, ಯಾವ ಲ್ಯಾಂಗ್ವೇಜ್ ಅಂತ ಎಲ್ಲರೂ ಕೂಡ ಕೇಳಿದ್ರಿ. ಎಲ್ಲ ಲ್ಯಾಂಗ್ವೇಜಲ್ಲಿ ಕೂಡ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಸೊ ಯಾವ ಪ್ರಾಂತದವರು ಬೇರೆ ಬೇರೆ ದೇಶದಲ್ಲಿ ಇರ್ತಾರೋ ಸೊ ಅವರೆಲ್ಲ ಆ ಒಂದು ಅವ್ರವ್ರ ಲ್ಯಾಂಗ್ವೇಜ್ಗಳಲ್ಲಿ ಹೋಗಿ ಸಿನಿಮಾನ ನೋಡ್ತಾರೆ, ಅದರಲ್ಲಂತೂ ಡೌಟೇ ಇಲ್ಲ. ಒಂದು ಖುಷಿ ವಿಚಾರ. ಆ್ಯಂಡ್ ನಿನ್ನೆ ಕೂಡ ಒಂದು ತೆಲುಗು ಮತ್ತು ತಮಿಳಲ್ಲಿ ಬಂದಂಥ ಒಂದು ರಿಪೋರ್ಟು ಆ್ಯಂಡ್ ಆ ಒಂದು ಕ್ರೇಜ್ ಏನಿದೆ ನಿಜವಾಗ್ಲೂ ಒಂದು ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಬೂಸ್ಟ್ ಕೊಡ್ತು ಅಂತಲೇ ಹೇಳ್ಬೋದು. ತುಂಬಾ ಒಂದು ಖುಷಿಯಾದಂಥ ವಿಚಾರ. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಅವ್ರು ಕೂಡ ತುಂಬಾ ಕೂಲ್ ಆಗಿದ್ದಾರೆ. ಆ್ಯಂಡ್ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಕೂಡ ಹೇಳ್ತಾ ಇದ್ರು, ಒಂದು ಆ್ಯಂಕರ್ ಕೇಳ್ತಾರೆ ಏನಿಷ್ಟು ಕೂಲ್ ಆಗಿದ್ದೀರಲ್ಲ ಅಂತ. ಸೊ ಅದು ಒಂದು ಪ್ರೊಡ್ಯೂಸರ್ ನೋಡಿದಾಗಲೇ ಒಂದು ರೀತಿ ಖುಷಿ ಆಗುತ್ತೆ. ಆ್ಯಂಡ್ ಅವರು ಕೂಡ ಒಂದು ಕಲೆಕ್ಷನ್ ಬಗ್ಗೆ ಅಫಿಷಿಯಲ್ ಆಗಿ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೀವು ಕೂಡ ವಿಡಿಯೋನ ನೋಡಿದ್ರ ಅಂತ ಅಂದ್ಕೊಳ್ತೀನಿ. ಸೊ ವಾಟ್ ಎವರ್ ಏನೇ ಆದರೂ ಕೂಡ ಇಂಥ ಒಂದು ದೊಡ್ಡ ಓಪನಿಂಗ್ ಸಿಕ್ಕು ಮ್ಯಾಕ್ಸಿಮಮ್ ಮಾಸ್ ಮಾಡ್ತಾ ಇದೆ. ಆ್ಯಂಡ್ ಇನ್ನೂ ಮ್ಯಾಕ್ಸಿಮಮ್ ಮಾಡ್ತಾ ಹೋಗುತ್ತೆ. ಸೊ ಇನ್ನೂ ರಿಲೀಸ್ ಆಗುತ್ತೆ ಹಿಂದಿಲಿ, ಯಾರೂ ತಲೆ ಕೆಡಿಸ್ಕೋಬೇಡಿ, ಹಿಂದಿ ವರ್ಷನ್ ಕೂಡ ಬರುತ್ತೆ. ಸೊ ಆದಷ್ಟು ಬೇಗ ಬರಲಿ ಆ್ಯಂಡ್ ಅಂತ ಹೇಳ್ತಾ, ಸೊ ಯಾವಾಗ ಬರುತ್ತೆ ಅನ್ನುವಂಥದ್ದು ಏನಾದರೂ ನನಗೆ ಬೇಗ ಗೊತ್ತಾಯಿತು ಅಂದರೆ ಖಂಡಿತವಾಗ್ಲೂ ಕಮ್ಯುನಿಟಿ ಟ್ಯಾಬಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ. ಹಿಂದಿ ವರ್ಷನ್ ಕೂಡ ಖಂಡಿತವಾಗ್ಲೂ ಬಿಟ್ಟೇ ಬಿಡ್ತಾರೆ, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾನೇ, ಓಕೆನಾ? ಯಾರು ಕೂಡ ಒಂದು ಕನ್ಫ್ಯೂಸ್ ಆಗಬೇಡಿ ಯಾಕೆ ಹಿಂಗೆ ಮಾಡಿದ್ರು ಇವರು ಅಂತ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗುವಂಥದ್ದು ತುಂಬಾ ಒಂದು ಒಳ್ಳೆಯ ವಿಚಾರ. ಸೊ ಹಿಂದಿ ವರ್ಷನಲ್ಲಿ ಕೂಡ ಆಡಿಯನ್ಸ್ಗಳು ಕಾಯ್ತಾ ಇದ್ದಾರೆ ಕಿಚ್ಚ ಸುದೀಪ್ ಸರ್ ಮೂವಿ ನೋಡಲಿಕ್ಕೆ, ಅದರಲ್ಲಂತೂ ಡೌಟೇ ಇಲ್ಲ. ಸೊ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಆ್ಯಂಡ್ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.